ಕೃಷ್ಣ ಅವರು ಅವರ ಕಾಲದಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆನ್ಸ್ ಕೊಟ್ಟದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ರೆಸಿಡೆಂಟ್ ಅಸೋಸಿಯೇಷನ್ಸ್ನ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾರೆ. BDAಗೆ ಸೇರಿದಂಥ ಆಸ್ತಿಗಳು ಸಾರ್ವಜನಿಕರು ಕಬ್ಜಾ ಮಾಡಿಕೊಂಡಿರೋದು ಜೈಕರ್ ಅವರ ಗಮನಕ್ಕೆ ಬರುತ್ತೆ. 2003ರಲ್ಲಿ ಅವರು ತೆಗೆದುಕೊಂಡ ಇನ್ನೊಂದು ಪ್ರಮುಖವಾದ ನಿರ್ಧಾರ ಅಂತ ಹೇಳಿದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಕೃಷ್ಣ ಸರ್ಕಾರ ಪ್ರಾರಂಭ ಮಾಡಿದ ಇನ್ನೊಂದು ಮಹತ್ತರವಾದ ಯೋಜನೆ ಅಂತ ಹೇಳಿದ್ರೆ ಯಶಸ್ವಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಸೊ ಇಷ್ಟೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಂಥ SM ಕೃಷ್ಣ ಖಾಸಗಿ ವ್ಯಕ್ತಿಗಳ ಖಾಸಗಿ ಎಕ್ಸ್ಪರ್ಟ್ಗಳ ಸಲಹೆಯನ್ನೇನೋ ತಗೊಂಡ್ರು. ಆದರೆ ಅವರಿಗೆ ತಮ್ಮ ಸರ್ಕಾರದಲ್ಲಿದ್ದಂತಹ ಅಧಿಕಾರಶಾಹಿ ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತು, ಅವರು ಯಾವ ಯಾವ ಅಧಿಕಾರಿಗಳನ್ನು ಇದಕ್ಕೆ ಬಳಸ್ಕೊಂಡ್ರು, ಇದು ಯಾವ ರೀತಿ ಅವರಿಗೆ ಹೆಲ್ಪ್ ಆಯಿತು? ಕೃಷ್ಣ ಅವರು ಅವರ ಕಾಲದಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆನ್ಸ್ ಕೊಟ್ಟದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ. ನಮಗೆಲ್ಲ ಗೊತ್ತಿದ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ವಾಸ್ ಕ್ರಂಬ್ಲಿಂಗ್. ಸೊ ಟ್ರಾಫಿಕ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿತ್ತು, ಆದರೆ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಆಗ ಅವರು ಐಡೆಂಟಿಫೈ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಜೆರೋಮ್ ಜೈಕರ್ ಎನ್ನುವ IAS ಆಫೀಸರ್. ಓಕೆ. ಸೊ ಇವರನ್ನು ಕರ್ಕೊಂಬಂದು BDAಗೆ ಕಮಿಷನರ್ ಮಾಡ್ತಾರೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಒಂದಷ್ಟು ಹೌಸಿಂಗ್ ಸೊಸೈಟೀಸ್ಗೆ ಒಂದಷ್ಟು ಸೈಜ್ ಕೊಟ್ಟದ್ದು ಬಿಟ್ಟರೆ ಒಂದು ದಶಕ ಕಾಲ ಅದು ಶಯನಾವಸ್ಥೆಯಲ್ಲಿರುತ್ತೆ. ಅದರಲ್ಲಿ ಏನು ಕೆಲಸವೇ ನಡೆದಿರಲ್ಲ. ಅಲ್ಲಿಗೆ ಬಂದಂಥ ಜೆರೋಮ್ ಜೈಕರ್ ಅವರು BDA ಕೆಲಸ ಅಲ್ಲದೆ ಈ ಇನ್ಫ್ರಾಸ್ಟ್ರಕ್ಚರ್ದ ಸೂಪರ್ವಿಷನ್ ಕೂಡ ವಹಿಸ್ಕೋತಾರೆ. ಅವರು ನಾನು ನೋಡಿದ ಹಾಗೆ ಏನೋ ಒಂದು ಭಾಳ ಶಿಸ್ತಿನ ವ್ಯಕ್ತಿ. ಈ ಇನ್ಫ್ರಾಸ್ಟ್ರಕ್ಚರ್ ಒಂದು ಯಾವುದಾದ್ರು ತೊಗೊಂಡ್ರೆ ಪ್ರಾಜೆಕ್ಟನ್ನು ಅದನ್ನು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಇನ್ಸ್ಪೆಕ್ಷನ್ಗೆ ಹೋಗ್ತಾಯಿದ್ರು. ಅವರ ಕಾಲದಲ್ಲಿ ಈ ಒಂದು ಔಟರ್ ರಿಂಗ್ ರೋಡ್ ಬಂತು, ಆಮೇಲೆ ಇಂದಿರಾನಗರ್ ಫ್ಲೈಓವರ್ ಬಂತು. ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಸೂಪರ್ವಿಷನ್ಗೋಸ್ಕರ ಬೆಳಗ್ಗೆ ಹೊತ್ತು ಹೋಗ್ತಾಯಿದ್ರು. ಸೊ ಒಂದು ರೌಂಡ್ ಹೋಗುವಾಗ ಏನೋ ಎಲ್ಲ ನೋಡ್ಕೊಂಬಂದು ಅವ್ರು ಬರ್ತಾರೆ ಅಂತ ಕಾಂಟ್ರಾಕ್ಟರ್ ಕೂಡ ಕಳ್ಳಾಟ ಆಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗೆ ಒಂದು ಕೆಲವು ಸಂದರ್ಭದಲ್ಲಿ ಕೃಷ್ಣ ಕೂಡ ಅವ್ರ ಜೊತೆಗೆ ಹೋಗ್ತಾಯಿದ್ರು. ಬೆಳಗಿನ ಜಾವ ಅವರಿಬ್ಬರೇ, ಜೈಕರ್ ಅವರೇ ಡ್ರೈವ್ ಮಾಡ್ತಕ್ಕಂಥದ್ದು, ಕೃಷ್ಣ ಅವ್ರ ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ರು. ಈಗ ಸುತ್ತ ನೋಡ್ಕೊಂಬಂದು ಏನು ಅದಕ್ಕೆ ಅಡಿಷನ್ ಮಾಡಬೇಕು, ಏನು ಕೆಲಸಗಳನ್ನು ಮಾಡಿಸ್ಬೇಕು ಅನ್ನೋದನ್ನು ಮಾಡ್ತಾಯಿದ್ರು. ಈಗ ಒಂದು ಸರ್ತಿ ಲಾಲ್ಬಾಗ್ ಹೋಗ್ತಾರೆ. ಲಾಲ್ಬಾಗ್ ಹೋದಾಗ SM ಕೃಷ್ಣ ನೋಡಿದಂಥದ್ದು ಅಲ್ಲಿ ಗ್ಲಾಸ್ ಹೌಸ್ ಇದೆ. ಕಾಂಗ್ರೆಸ್ ಪಕ್ಷದ ಏನೋ ಒಂದು 1969ನ ಒಂದು ಸಭೆ ನಡೆದಂಥ ಕಾಲ, ಹಿಸ್ಟಾರಿಕ್ ಅದು. ಅದು ಒಂದು ಏನೋ ಪಾಳು ಬಿದ್ದಿರುತ್ತೆ, ಅಷ್ಟು ಬಟ್ ಕೆಟ್ಟೋಗಿ ಏನೋ ಅದರ ಸೀಲಿಂಗ್ ಎಲ್ಲ ಬಿದ್ದೋಗಿರುತ್ತೆ. ಸೊ ಅದನ್ನು ನೋಡ್ತಾರೆ. ಆಮೇಲೆ ಕೆರೆಗಳಲ್ಲೆಲ್ಲ ತುಂಬ ಹೂಳು ಬಿದ್ದಿರುತ್ತೆ. ದೆನ್ ಎಲ್ಲ ಕಡೆ ಹುಲ್ಲು ಬೆಳೆದಿರುತ್ತೆ, ಕಳೆ ಬೆಳೆದಿರುತ್ತೆ ಒಳಗೆ. ಈ ದೃಶ್ಯಗಳೆಲ್ಲ ನೋಡಿದಂಥ ಕೃಷ್ಣ ಅವರು ಜೆರೋಮ್ ಕಡೆ, Jerome, don't you think we need to do something about this? Look at the state of this glass house. There is no glass left. There is only tin. So why don't you do something about this? ಅಂತಾರೆ. ಸೊ ಕೂಡಲೇ ಕಾರ್ಯಪ್ರವೃತ್ತರಾದಂಥ ಜೈಕರ್ ಅವರು ಅದರ ರಿಪೇರಿ ಮಾಡಿಸಿ ಅದಕ್ಕೆ ಒಳ್ಳೆ ಲೈಟಿಂಗ್ ಕೂಡ ಮಾಡಿಸ್ತಾರೆ. ಅದು ಎಷ್ಟು ಒಂದು ಸುಂದರವಾದಂಥ ಏನೋ ಕನ್ಸ್ಟ್ರಕ್ಷನ್. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗೋದಾಯಿತು. ಅಲ್ಲಿ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಹೀಗೆಲ್ಲ ಆಗಿದೆ. ಆದರೆ ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ಲೈಟ್ ಹಾಕೋದು ಕೂಡ ಮರೆತುಬಿಟ್ಟಿದ್ದಾರೆ. ಈಗ ಸಂಜೆ 7 ಗಂಟೆ ಆಯ್ತಂದರೆ ಲಾಲ್ಬಾಗ್ಗೆ ಜನ ಬಂದಿರತಕ್ಕಂಥ ಓಡಿಸೋದ್ರಲ್ಲಿ ಇರ್ತಾರೆ ಹೊರತು ಅಧಿಕಾರಿಗಳು ಸೀಟಿ ಊದಿ ಜನಗಳನ್ನು ಓಡಿಸ್ತಾ ಇರ್ತಾರೆ ಹೊರತು ಲಾಲ್ಬಾಗಿನ ಸೌಂದರ್ಯವನ್ನು ಅವರು ಸವಿಲಿ ಮತ್ತು ಅಲ್ಲಿ ಇರ್ತಕ್ಕಂಥ ಒಳ್ಳೆಯ ಇದನ್ನು ಇನ್ಫ್ರಾಸ್ಟ್ರಕ್ಚರ್ನ ನೋಡಲಿ ಅನ್ನೋ ಒಂದು ಯಾವುದೇ ಕಾಳಜಿ ಕಾಣಿಸ್ತಾ ಇಲ್ಲ. ಸೊ ಅದೇ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಒಂದು ಫ್ಲೈಓವರ್ ಕಟ್ಟಬೇಕು ಅನ್ನೋ ಪ್ರಪೋಸಲ್ ಇರುತ್ತೆ. ಜೆರೋಮ್ ಅವರು ಇದನ್ನು ಮೊದಲು ಪ್ರಪೋಸ್ ಮಾಡಿದಾಗ ಅಲ್ಲಿ ಲೋಕಲ್ ಜನಗಳಿಂದ ತುಂಬ ಪ್ರತಿರೋಧ ಬರುತ್ತೆ. ಅವರು ರೆಸಿಡೆಂಟ್ ಅಸೋಸಿಯೇಷನ್ಸ್ನ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾರೆ. ಆ ಪ್ರೆಸೆಂಟೇಷನಲ್ಲಿ ಅವರು ತೋರಿಸ್ತಾರೆ ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಈ ಫ್ಲೈಓವರಿಂದ ಅಂತ ಹೇಳಿ. ಸೊ ಆವಾಗ ಅಲ್ಲಿ ಜನಗಳಿಗೆ ಅರ್ಥ ಆಗುತ್ತೆ, ಅರೆ ನಾವು ಇಷ್ಟೊಂದು ಸಮಸ್ಯೆ ಪಡ್ತಾ ಇದ್ದೀವಿ, ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಸಮಸ್ಯೆ ಆಗಿದೆ, ಇದು ನಾವು 1-2 ವರ್ಷ ತಡ್ಕೊಡ್ಬೇಕಾಗತ್ತೆ, ಏನೋ ಆ ಕೆಲಸ ಆದಮೇಲೆ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ, ಆಯಿತು ಬೇಗ ಶುರು ಮಾಡಿ ಈ ಕೆಲಸವನ್ನು ಅಂತ ಹೇಳ್ತಾರೆ. ಹೇಗೆ ಒಂದು ಸಾರ್ವಜನಿಕ ಕೆಲಸವನ್ನು ಮಾಡುವಾಗ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ರೆ ನಿಮಗೆ ಹೇಗೆ ಸಹಕಾರ ಸಿಗುತ್ತೆ ಅನ್ನೋದು ಇದೊಂದು ಉದಾಹರಣೆ. ಅದ್ರ ಜೊತೆಗೆ ಔಟರ್ ರಿಂಗ್ ರೋಡನ್ನು ಕೂಡ
ಸರ್ಕಾರ ತಗೊಳುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದಂದರೆ ಹೆಬ್ಬಾಳ ಫ್ಲೈಓವರ್ ಶುರು ಮಾಡಿದಂಥದ್ದು. ಅದು 5 ಲೆವೆಲ್ ಇಂಟರ್ಚೇಂಜ್ ಇದ್ದಂತಹ ಒಂದು ಹೊಸ ರೀತಿಯ ಫ್ಲೈಓವರ್. ಇದೆಲ್ಲವನ್ನು ಉಸ್ತುವಾರಿ ವಹಿಸಿದವರು ಜೆರೋಮ್ ಜೈಕರ್ ಅವರು. ಸೊ ಕಾಲಕ್ಕೆ ತಕ್ಕಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಈ ಎಲ್ಲ ಕೆಲಸಗಳು ನಡೀತಾ ಇರೋ ಸಂದರ್ಭದಲ್ಲೇ PDAಗೆ ಸೇರಿದಂಥ ಆಸ್ತಿಗಳು ಸಾರ್ವಜನಿಕರು ಕಬ್ಜಾ ಮಾಡಿಕೊಂಡಿರೋದು ಜೈಕರ್ ಅವರ ಗಮನಕ್ಕೆ ಬರುತ್ತೆ. ಅವರು ಡೆಮಾಲಿಷನ್ ಶುರು ಮಾಡ್ತಾರೆ. ಸೊ ಯಾವ್ಯಾವುದು ಇಲ್ಲೀಗಲ್ ಆಗಿರುತ್ತೆ, ಎನ್ಕ್ರೋಚ್ಮೆಂಟ್ ಆಗಿರುತ್ತೆ, ಅದನ್ನೆಲ್ಲ ವಶಪಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಅದು ಶುರು ಆದಾಗ ಒಂದಷ್ಟು ರಾಜಕೀಯ ಲೆವೆಲ್ನಲ್ಲೇ ಬೊಬ್ಬೆ ಶುರು ಆಗುತ್ತೆ. ವಿರೋಧ ಪಕ್ಷಗಳಂತೂ ಏನಿದು ಬಡವರ ಮನೆಗಳನ್ನೆಲ್ಲ ಕೆಡುತ್ತಾ ಇದ್ದಾರೆ ಅಂತ ಹೇಳಿ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಶುರು ಆಗುತ್ತೆ. ಸೊ ಒಂದು ದಿವಸ ಸುಮಾರು 5 ಗಂಟೆ ಕಾಲ ಈ ಡಿಮಾಲಿಷನ್ ಬಗ್ಗೆ ಚರ್ಚೆ ನಡೆಯುತ್ತೆ. ಸೊ ವಿರೋಧ ಪಕ್ಷಗಳಂತೂ ತುಂಬ ಕ್ರಿಟಿಸೈಸ್ ಮಾಡ್ತಾರೆ. ಈ ಎಲ್ಲವನ್ನು ಟ್ರೆಜರಿ ಬೆಂಚ್ನವರು ನೋಡ್ತಾ ಇರ್ತಾರೆ. ಆದರೆ ಅವರು ಸರ್ಕಾರದ ಪರವಾಗಿ ಯಾರು ಮಾತಾಡಲ್ಲ, ಯಾಕಂದರೆ ಅವರಲ್ಲೂ ವೆಸ್ಟೆಡ್ ಇಂಟ್ರೆಸ್ಟ್ ಇರುವಂಥವ್ರು ಇದ್ದೇ ಇರ್ತಾರಲ್ಲ. ಸೊ ಇದೆಲ್ಲವನ್ನು ಡೆವಲಪ್ಮೆಂಟ್ಗಳನ್ನು ಆಫೀಸರ್ಸ್ ಗ್ಯಾಲರಿಲಿ ಕೂತ್ಕೊಂಡು ನೋಡ್ತಾ ಇದ್ದಂಥ ಜೈಕರ್ ಅವರು, ಓಹೋ ಕಷ್ಟ ಕಾದಿದೆ, ನಾನಿನ್ನು ಸುಮಾರು ದಿವಸ ಈ BDAನಲ್ಲಿ ಇರೋದಿಲ್ಲ ಅಂತ ಅನ್ಕೊತಾರೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊತ ಒಂದು ಸುಮಾರು 5 ಗಂಟೆಗಳ ಕಾಲ ನಡೆದಂಥ ಚರ್ಚೆಯನ್ನು ಶಾಂತವಾಗಿ ಕೇಳಿಸ್ಕೊಂಡ ಕೃಷ್ಣ ಅವರು ಒಂದು ಚಿಕ್ಕ ಉತ್ತರ ಕೊಡ್ತಾರೆ. ನೋಡಿ, BDA ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಸೇರಿದಂಥ ಮತ್ತು ಸರ್ಕಾರಕ್ಕೆ ಸೇರಿದಂಥ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅದರ ಮೇಲೆ ಯಾರ್ಯಾರು ಹಕ್ಕು ಸ್ಥಾಪಿಸೋಕ್ಕೆ ಹೊರಟಿದ್ದಾರೆ ಅಥವಾ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದನ್ನು ತೆಗೆದುಹಾಕುವುದು ಸರ್ಕಾರದ ಕೆಲಸ. ಆ ಕೆಲಸವನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಟ್ರೆಜರಿ ಬೆಂಚ್ನವರು ಮೇಜ್ ಕುಟ್ಟಿ ಅದನ್ನು ಸ್ವಾಗತಿಸ್ತಾರೆ. ಸೊ ಹೀಗೆ ಒಬ್ಬ ಅಧಿಕಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಕೃಷ್ಣ ಅವರು ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. SM ಕೃಷ್ಣ ಅವ್ರ ಬಗ್ಗೆ ಇನ್ನೊಂದು ಮಾತು ಕೇಳಿಬರೋದು ಅಂತಂದರೆ, ಅವರು ಒಕ್ಕಲಿಗ ಜನಾಂಗದಿಂದ ಬಂದಿದ್ದರೂ ಸಹ ಅವರು ಆಡಳಿತದಲ್ಲಿ ಜಾತಿವಾದವನ್ನು ಅಷ್ಟಾಗಿ ಪ್ರೋತ್ಸಾಹಿಸಲಿಲ್ಲ ಅನ್ನುವಂಥದ್ದು. ಇದು ಅವರ ಆಡಳಿತದ ಮೇಲೆ ಯಾವ ರೀತಿ ಪ್ರಭಾವ ಬೀರಿತ್ತು ಅಂತ? SM ಕೃಷ್ಣ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾದರೂ ಕೂಡ ಅವರು ಜಾತಿವಾದಿಯಾಗಿರಲಿಲ್ಲ. ಅವರು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಪೋಸ್ಟಿಂಗ್ಸ್ ಕೊಡಬೇಕಾದ್ರೆ ಯಾರು ಸರಿಯಾದ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು ಅಂಥವ್ರನ್ನ ಹಾಕ್ತಾಯಿದ್ರು. ಹೀಗಾಗಿ ಅವರ ಆಡಳಿತದಲ್ಲಿ ಸ್ಮೂತಾಗಿ ನಡೀತಾ ಇತ್ತು. ಮತ್ತು ಮಂತ್ರಿಗಳಿಗೆ ಕೂಡ ಅವರು ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು. ಕೃಷ್ಣ ಅವರು 1972ರಲ್ಲೇ ದೇವರಾಜ ಅರಸು ಸರ್ಕಾರದಲ್ಲಿ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ಮಂತ್ರಿ ಆಗಿದ್ದವರು. ನಂತರ ಇಂದಿರಾ ಗಾಂಧಿಯವರ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೂಡ ಮಂತ್ರಿ ಆಗಿದ್ದರು. ಸೊ ಈ ಎಲ್ಲ ಅನುಭವಗಳನ್ನು ಅವರು ಮುಖ್ಯಮಂತ್ರಿ ಆದಾಗ ಬಳಸ್ಕೊತಾರೆ. ಅವರು ಮುಖ್ಯಮಂತ್ರಿ ಆದಾಗ ಹೆಗ್ಡೆ ಅವರ ಒಂದು ಹೆಜ್ಜೆಯಲ್ಲಿ ಹೋಗಿ ಹಣಕಾಸು ತಮ್ಮ ಹತ್ರ ಇಟ್ಕೊಳ್ತಾರೆ. ಸೊ ಹಣಕಾಸು ಇಲಾಖೆಯನ್ನು ಇಟ್ಕೊಂಡಾಗ ಅವರು ಅಮೇರಿಕಾದಲ್ಲಿ ಓದಿದ್ದು ಲಾ. ಸೊ ಆದರೂ ಕೂಡ ಅವರಿಗೆ ಹಣಕಾಸು ವಿಚಾರದಲ್ಲಿ ಭಾಳಷ್ಟು ಆಸಕ್ತಿ ಇರುತ್ತೆ. ಸೊ ಆಗ ಅವರು ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷ ಹಣಕಾಸು ಮಂತ್ರಿ ಆಗಿದ್ದಂಥ ಪ್ರಣಬ್ ಮುಖರ್ಜಿಯವರನ್ನ ಕನ್ಸಲ್ಟ್ ಮಾಡಿದ್ದು ಮತ್ತು HDFC ಬ್ಯಾಂಕಿನ ಪ್ರಮುಖರಾದಂಥ ದೀಪಕ್ ಪರೇಖ್ ಅವರನ್ನ ಕನ್ಸಲ್ಟ್ ಮಾಡಿದ್ದು. ಸೊ ಈಗ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ಹಣಕಾಸು ಇಲಾಖೆಯಲ್ಲಿ ಒಂದು ಶಿಸ್ತನ್ನು ತರಲಿಕ್ಕೆ ಹೊರಡ್ತಾರೆ. 2003ರಲ್ಲಿ ಅವರು ತೆಗೆದುಕೊಂಡ ಇನ್ನೊಂದು ಪ್ರಮುಖವಾದ ನಿರ್ಧಾರ ಅಂತ ಹೇಳಿದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟನ್ನು ತೊಗೊಂಬಂದಿದ್ದು. ಅದರ ಮೂಲಕ ವೇಸ್ಟೇಜ್ ಕಮ್ಮಿ ಮಾಡ್ತಕ್ಕದು ಮತ್ತು ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಣ ಹೋಗಬೇಕು ಅದು ಸಮಯಕ್ಕೆ ಹೋಗುವಂತೆ ಮಾಡುವಂಥ ಒಂದು ಪರಿಕ್ರಮವನ್ನು ತರ್ಕೊಂಬರ್ತಾರೆ. ಇದನ್ನು 2004ರಲ್ಲಿ ಪ್ರಧಾನಮಂತ್ರಿ ಆದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಮೆಚ್ಚಿ ತಮ್ಮ ಬಜೆಟ್ನಲ್ಲಿ ಕೂಡ ಅದನ್ನು ಅಳವಡಿಸ್ಕೊಡ್ತಾರೆ. ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ತಂದಿದ್ದ ಕಾರಣ ಅಂತ ಹೇಳಿದ್ರೆ ಹಿಂದೆಲ್ಲ ಸರ್ಕಾರಗಳು ಎಷ್ಟು ಬೇಕಾದರೂ ಸಾಲ ತೆಗೆದುಕೊಂಡು ದುಂದುವೆಚ್ಚ ಮಾಡ್ತಾಯಿದ್ವು. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ತೊಗೊಂಬಂದಿರ್ತಾರೆ. ಸೊ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ತಂದಂಥ ಮೊದಲ ರಾಜ್ಯ ಕರ್ನಾಟಕ. ಇದು ಇಡೀ ದೇಶಕ್ಕೆ ಮಾಡೆಲ್ ಆಗುತ್ತೆ. ಸೊ 2004ರಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಇದನ್ನು ಮೆಚ್ಚಿ ತಮ್ಮ ಬಜೆಟ್ನಲ್ಲೂ ಇದರ ಕೆಲವು ಅಂಶಗಳನ್ನು ತೆಗೆದುಕೊಂಡಿರ್ತಾರೆ. ಸೊ ಅದೇ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕಿನ ಕಂಟ್ರಿ ಡೈರೆಕ್ಟರ್ ಆಗಿದ್ದಂಥ ಎಡ್ವರ್ಡ್ ಲಿಯಮ್ ಅನ್ನೋರನ್ನ ಬೆಂಗಳೂರಿಗೆ ಕರೆಸಿ ಅವರು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹಣ ಬೇಕಾಗಿದೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಸುಮಾರು 5,000 ಕೋಟಿಯಷ್ಟು ಸಾಲವನ್ನು ತಗೊಳ್ತಾರೆ. ವರ್ಲ್ಡ್ ಬ್ಯಾಂಕ್ ಲೋನ್ಸು ಇಂಟ್ರೆಸ್ಟ್ ರೇಟ್ ಭಾಳ ಕಮ್ಮಿ ಇರುತ್ತೆ. ಸೊ ಅದನ್ನು ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮಾಡುವಂಥ ಕೆಲಸವನ್ನು ಕೃಷ್ಣ ಅವರು ಮಾಡ್ತಾರೆ. ಅದಲ್ಲದೆ ರೂರಲ್ ಹೌಸಿಂಗ್
ರೂರಲ್ ಹೌಸಿಂಗು ಭಾಳಷ್ಟು ಹಿಂದೆ ಬಿದ್ದಿರುತ್ತೆ. ಅವರು ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅನ್ನೋದು ಶುರು ಮಾಡ್ತಾರೆ. ರೂರಲ್ ಹೌಸಿಂಗ್ ಅಂದರೆ ಹಿಂದೆಲ್ಲ ಆಗ್ತಾ ಇದ್ದು ಸರ್ಕಾರಿ ಏಜೆನ್ಸೀಸ್ ಮೂಲಕ. ಅವರೇ ಬೇಕಾದ ಕಾಂಟ್ರಾಕ್ಟರ್ಸ್ ಕೊಡೋರು, ಕ್ವಾಲಿಟಿ ಮುಂತಾದ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇರಲಿಲ್ಲ. ಸೊ ಅವಾಗ ಕೃಷ್ಣ ಅವರು ಯೋಚನೆ ಮಾಡಿದ್ದು ಒಂದು ಹೊಸ ಹೌಸಿಂಗ್ ಪಾಲಿಸಿ ಬೇಕು ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ, ಮೊದಲೆಲ್ಲ ಈ ಏಜೆನ್ಸೀಸ್ ಮೂಲಕನೇ ಮನೆ ಕಟ್ಟಿಸ್ತಾ ಇದ್ರು. ಅದರ ಬದಲು ಫಲಾನುಭವಿಗಳನ್ನು ಗ್ರಾಮ ಪಂಚಾಯತಿ ಮೂಲಕವೇ ಗುರುತಿಸಿ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಹಣ ಹೋಗಿ ಅವರೇ ಮನೆ ಕಟ್ಸ್ಕೊಳ್ಳುವಂತೆ ಮಾಡ್ತಾರೆ. ಸೊ ಅವರು ಬೇಕಾದಂತೆ ಮನೆ ಕಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಶುರು ಆಗುತ್ತೆ. ಹಾಗಾಗಿ ಅವರು ಮನೆ ಕಟ್ಸ್ಕೊಳ್ಳುವಾಗ ಸಹಜವಾಗಿ ಅವರು ಕ್ವಾಲಿಟಿ ಕಡೆ ಗಮನ ಕೊಡ್ತಾರೆ. ಸೊ ಹಾಗಾಗಿ ಒಂದು ಸುಮಾರು 11 ಲಕ್ಷ ಮನೆಗಳು ಆವಾಗ ಬರುತ್ತೆ. ಇದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ವರ್ಷ ಡಾಂಬರೇ ಕಾಣದಂತಹ ರಸ್ತೆಗಳನ್ನು ಇವರು ಡೆವಲಪ್ಮೆಂಟ್ಗೆ ತೊಗೊಳ್ತಾರೆ. ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅನೇಕ ಸಾಮಾಜಿಕ ಯೋಜನೆಗಳು, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಸಹ ಸಾಕಷ್ಟು ಪ್ರಚಲಿತದಲ್ಲಿದ್ದು ಅದು ಹೊಸದೊಂದು ಆಶಾಕಿರಣವನ್ನೇ ಬೇರೆ ಬೇರೆ ಸಮಾಜಗಳಲ್ಲಿ ಮೂಡಿಸ್ತು. ಸೊ ಅಂಥ ಯೋಜನೆಗಳ ಅವರ ಮನಸ್ಸಲ್ಲಿ ಹೇಗೆ ಬಂದವು, ಅದು ಹೇಗೆ ಇಂಪ್ಲಿಮೆಂಟ್ ಆಯಿತು? ಕೃಷ್ಣ ಅವರು ಮಾಡಿದ ಕೆಲಸಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತಂದರೆ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಕಡೆ ಕೂಡ ಹೆಚ್ಚಿನ ಗಮನ ಕೊಟ್ಟಿದ್ದರು. ಆಗ ನಮಗೆಲ್ಲ ಗೊತ್ತಿದ್ದಂಗೆ 1960s and 70s ಅಂತ ಕಾಣುತ್ತೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಕಾಮರಾಜ್ ಅವರು ಮಿಡ್ ಡೇ ಮೀಲ್ ಸ್ಕೀಮ್ ತಂದಿರ್ತಾರೆ. ಅದೇ ದೇಶದಲ್ಲಿ ಪ್ರಥಮ ಬಾರಿಗೆ ಬಂದಂಥ ಒಂದು ಸ್ಕೀಮ್. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಊಟ ಕೊಡ್ತಕ್ಕಂಥದ್ದು. ಇದನ್ನು ಅಕ್ಷರ ದಾಸೋಹ ಅನ್ನೋ ಹೆಸರಿನಲ್ಲಿ ಕೃಷ್ಣ ಅವರು ಶುರು ಮಾಡ್ತಾರೆ. ಅದು ಬಹಳ ದೊಡ್ಡ ರೀತಿಯಲ್ಲಿ ಶುರು ಮಾಡ್ತಾರೆ ಮತ್ತು ಮಕ್ಕಳಿಗೆ ಒಂದು ಸ್ಕೂಲ್ನಲ್ಲಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಅಟೆಂಡೆನ್ಸು ಜಾಸ್ತಿ ಆಗುತ್ತೆ, ಮಕ್ಕಳಿಗೂ ಕೂಡ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅವರು ಶುರು ಮಾಡಿದ್ದು. ಮತ್ತು ಮಕ್ಕಳಿಗೆ ಶಾಲೆಯಲ್ಲಿ ಹೆಚ್ಚು ಕಾಲ ಹೋಗಿ ಶುರು ಮಾಡಿದ್ಮೇಲೆ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಕಮ್ಮಿ ಆಗುತ್ತೆ. ಮಹಿಳೆಯರಿಗೋಸ್ಕರ ಒಂದು ಶ್ರೀಶಕ್ತಿ ಅನ್ನುವ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಪ್ರಾರಂಭ ಮಾಡ್ತಾರೆ. ಅದರ ಮೂಲಕ ಅವರಿಗೆ ಸಣ್ಣ ಪುಟ್ಟ ಸಾಲಗಳನ್ನು ಪ್ರೊವೈಡ್ ಮಾಡಿ ಅವರು ಕೆಲವು ಒಂದು ತಮ್ಮ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಣ್ಣ ಪುಟ್ಟ ಉದ್ಯೋಗಗಳು ಅವರ ಊರುಗಳಲ್ಲಿ ಅವರಿಗೊಂದು ಇನ್ಕಮ್ ಜನರೇಟ್ ಆಗುತ್ತೆ. ಇದು ಪ್ರಾರಂಭ ಮಾಡ್ತಾರೆ. ಕೃಷ್ಣ ಸರ್ಕಾರ ಪ್ರಾರಂಭ ಮಾಡಿದ ಇನ್ನೊಂದು ಮಹತ್ತರವಾದ ಯೋಜನೆ ಅಂತ ಹೇಳಿದ್ರೆ ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಇದು ಹೇಗೆ ಬಂತು ಅಂತ ಹೇಳಿದ್ರೆ, ಡಾಕ್ಟರ್ ದೇವಿ ಶೆಟ್ಟಿ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಸೊ ಅವರು ಒಂದ್ಸಲಿ ಪ್ರಪೋಸಲ್ ಕೊಡ್ತಾರೆ ಕೃಷ್ಣಗೆ ಮೀಟ್ ಮಾಡಿ, ನೋಡಿ ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಿವೆ ಮತ್ತು ಭಾಳಷ್ಟು ಖಾಸಗಿ ಆಸ್ಪತ್ರೆಗಳು ಬಂದಿವೆ. ಖಾಸಗಿ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ, ಲೇಟೆಸ್ಟ್ ಎಕ್ವಿಪ್ಮೆಂಟ್ ಎಲ್ಲ ಇದೆ. ಆದರೆ ಟ್ರೀಟ್ಮೆಂಟ್ ಕಾಸ್ಟ್ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಜನ ಬರ್ತಾ ಇಲ್ಲ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಸುಮಾರು 20-25% ಜನ ಬಂದರೆ ಹೆಚ್ಚು. ಹಾಗಾಗಿ ನಾವೊಂದು ಇನ್ಶೂರೆನ್ಸ್ ಸ್ಕೀಮ್ನ ಯಾಕೆ ಶುರು ಮಾಡ್ಬೋದು ಅಂತ ಹೇಳಿ ಆವಾಗ ಕೃಷ್ಣ ಅವ್ರು ಹೇಳ್ತಾರೆ, ಆಯಿತು ನಿಮ್ಮ ಒಂದು ಸಲಹೆಯನ್ನು ಕೊಡಿ, ನಿಮ್ಮ ಒಂದು ಸ್ಕೀಮ್ ಕೊಡಿ ಅಂಥೇಳಿ. ಆವಾಗ ಅವ್ರು ಕೊಟ್ಟಂಥ ಸ್ಕೀಮು ಇದು ಯಶಸ್ವಿನಿ ಸ್ಕೀಮ್. ಅದು ಹೇಗೆಂದರೆ ರೈತಾಪಿ ಜನಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಅದರಲ್ಲಿ ಸದಸ್ಯರಾಗಿದ್ದವರಿಂದ ಕೇವಲ 60 ರೂಪಾಯಿ, ವರ್ಷಕ್ಕೆ 60 ರೂಪಾಯಿ ಪ್ರೀಮಿಯಂ ಅವತ್ತಿಗೆ. ಸೊ ಪ್ರೀಮಿಯಂ ತಗೊಂಡು ಅವ್ರನ್ನೆಲ್ಲರನ್ನು ಮೆಂಬರ್ ಮಾಡಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅಂತ ಶುರು ಮಾಡ್ತಾರೆ. ಸೊ ಅದರಲ್ಲಿ ಸುಮಾರು ಒಂದು 50 ಥರದ ಸರ್ಜರಿಗಳು ಮತ್ತು ಟ್ರೀಟ್ಮೆಂಟ್ಗಳು, ಇದಕ್ಕೆಲ್ಲ ಅದೇ ದುಡ್ಡಿನಿಂದ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಸೊ ಆ ಯಶಸ್ವಿನಿ ಕಾರ್ಡ್ ಇದ್ದಂಥ ಯಾವುದೇ ವ್ಯಕ್ತಿ, ಯಾವುದೇ ಫ್ಯಾಮಿಲಿ ವ್ಯಕ್ತಿ ಹೋಗ್ಬಿಟ್ಟು ಈ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಏನೇನಿರುತ್ತೆ ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ಇದರಿಂದ ಲಕ್ಷಾಂತರ ಜನ ಬಡವರಿಗೆ ಅನುಕೂಲ ಆಯಿತು. ಹೀಗೆ ಒಂದು ಇದು ಒಂದು ಯುನೀಕ್ ಕಾರ್ಯಕ್ರಮ. ಇವತ್ತಿಗೂ ಯಶಸ್ವಿನಿ ಅನ್ನೋದು ಭಾಳ ಸಕ್ಸಸ್ಫುಲ್ ಆಗಿದೆ. ಇದನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಅನುಸರಿಸೋದು. ಮತ್ತು ಈಗ ನೋಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಇದನ್ನೇ ಮಾದರಿಯಾಗಿಟ್ಟುಕೊಂಡು ಒಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ. ಹೀಗೆ ಕೃಷ್ಣ ಅವರು ಜನಪರವಾದಂಥ ಕಾಳಜಿ ಇರುವಂಥ ಸರ್ಕಾರ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಅಂತ ಧಾರಾಳವಾಗಿ ಹೇಳಬಹುದು. ಅಂದರೆ ಅವರ ಆಡಳಿತ ಎಷ್ಟು ಸುಗಮವಾಗಿ ಸಾಗ್ತಾ ಇತ್ತೋ ಅವರ ಸರ್ಕಾರ ಅಷ್ಟೇ ಸವಾಲುಗಳನ್ನು ಸಹ ಎದುರಿಸ್ತು. ನಾನು ಆರಂಭದಲ್ಲೇ ಹೇಳಿದಾಗೆ ಹಲವಾರು ಸವಾಲುಗಳನ್ನು ಎಸ್ ಎಂ ಕೃಷ್ಣ ಅವರು ಹೇಗೆ ಎದುರಿಸಿದ್ರು ಅನ್ನೋದು ನಂತರ ಬರುವಂಥ ಮುಖ್ಯಮಂತ್ರಿಗಳಿಗೂ ಒಂದು ಪಾಠ ಆಗುತ್ತೆ. ಬಹುಶಃ ಮುಂದಿನ ಸರಣಿಯಲ್ಲಿ ನಾವು ಎಸ್ ಎಂ ಕೃಷ್ಣ ಸರ್ಕಾರ ಅಥವಾ ಎಸ್ ಎಂ ಕೃಷ್ಣ ವೈಯಕ್ತಿಕವಾಗಿ ಎದುರಿಸಿದಂತಹ ಅನೇಕ ಸವಾಲುಗಳು, ಅದರಲ್ಲಿ ಮುಖ್ಯವಾಗಿ ಜನತೆಗೆ ಕುತೂಹಲ ಇರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅಪಹರಣ, ಅದನ್ನು ಹೇಗೆ ನಿರ್ವಹಿಸಿದರು ಆ ಸಂದರ್ಭವನ್ನು ಎಸ್ ಎಂ ಕೃಷ್ಣ ಅನ್ನುವಂಥದ್ದು. ಸೊ ಆ ಎಲ್ಲ ವಿವರಗಳು ನಿಮ್ಮಿಂದ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಮ್ಮ ವೀಕ್ಷಕರು ಇಟ್ಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ವಿವರಗಳನ್ನು ನಿಮ್ಮಿಂದ ವೀಕ್ಷಕರು ನಿರೀಕ್ಷಿಸಿದ್ದಾರೆ. ಇಲ್ಲಿವರೆಗೆ ಬಂದು ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ.